ಆತ್ಮೀಯ ವಿದ್ಯಾರ್ಥಿಗಳೇ, ದೊಡ್ಡವರ ದಾರಿ ಗದ್ಯದ ವಿಡಿಯೋ ಪಾಠ ಭಾಗ 3ಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಕಳೆದ 2 ತರಗತಿಗಳಲ್ಲಿ ನಾವು ದೊಡ್ಡವರ ದಾರಿ ಗದ್ಯದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಜಾಕೀರ್ ಹುಸೇನ್ ರವರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಸಾರಾಂಶವನ್ನು ತಿಳಿದುಕೊಂಡಿದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಮತ್ತು ಅಭ್ಯಾಸವನ್ನು ತಿಳಿದುಕೊಳ್ಳೋಣ. ಬನ್ನಿ, ನೀವು ಈ ನೋಟ್ಸಿಗೆ ಬರೆಯುವಾಗ ಈ ಪಾಠಕ್ಕೆ ಕುರಿತಾಗಿ ಮೊದಲಿಗೆ ವಿವರ ತಿಳಿಯಿರಿಯನ್ನು ಬರೀಬೇಕಾಗುತ್ತೆ. ವಿವರ ತಿಳಿಯಿರಿ ಮಕ್ಕಳೇ, ಇಲ್ಲಿ ಗಮನಿಸಿ. ಇಲ್ಲಿ ಜನಕ ಮಹಾರಾಜ ಅಂತಂದರೆ ಇವರು ಮಿಥಿಲೆಯ ರಾಜ ಹಾಗೂ ಸೀತೆಯ ತಂದೆ. ಇದನ್ನು ನಾವು ನಿಮಗೆ ಪಾಠದ ವಿವರಣೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆ. ನಂತರ ಮತ್ತೊಂದು ಪದ ತಾಳ್ಮೆಗಡು ಅಂದರೆ ಸಹನೆ ಕಳೆದುಕೊಳ್ಳುವುದು, ಕೋಪಕ್ಕೆ ಒಳಗಾಗು. ಸಂಸ್ಕೃತಿ ಅಂತಂದರೆ ದೇಶದ ನಾಗರಿಕತೆಯ ಸಾರ, ರಾಷ್ಟ್ರೀಯ ಸಂಸ್ಕಾರ. ರಾಜ್ಯಪಾಲ ಅಂತಂದರೆ ರಾಜ್ಯದ ಮುಖ್ಯಸ್ಥ, ರಾಜ್ಯದ ಪ್ರಥಮ ಪ್ರಜೆ. ವಿಶ್ವವಿದ್ಯಾಲಯ ಅಂತಂದರೆ ಉನ್ನತ ವಿದ್ಯಾಭ್ಯಾಸವನ್ನು ನೀಡುವಂತಹ ಸಂಸ್ಥೆ, ವಿಶ್ವವಿದ್ಯಾಲಯ. ಕುಲಪತಿ ವಿಶ್ವವಿದ್ಯಾಲಯದ ಮುಖ್ಯಸ್ಥ. ಕಾರ್ಯಕ್ಷೇತ್ರ ಕಾರ್ಯರಂಗ, ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ. ಪಾಲಿಶ್ ಅಂತಂದರೆ ಒಳಪು ಬರುವಂತೆ ಮಾಡುವಿಕೆ. ಬುದ್ಧಿ ಕಲಿಸು ಅಂತಂದರೆ ತಿಳುವಳಿಕೆಯನ್ನುಂಟು ಮಾಡು, ಸರಿದಾರಿಗೆ ತರು. ಇವಿಷ್ಟು ಸಹ ವಿವರ ತಿಳಿಯಿರಿ. ಇದು ನೋಟ್ಸಲ್ಲಿ ಫಸ್ಟ್ ಮೇನಾಗಿ ಬರಿಬೇಕು. ನಂತರ ಮುಂದೆ 2ನೇ ಮೇನು ಅಭ್ಯಾಸಗಳಲ್ಲಿ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ. ಅಂದರೆ ನಿಮಗೆ ಇಲ್ಲಿ 4 ಬಿಟ್ಟ ಸ್ಥಳ ಭರ್ತಿ ಮಾಡೋದಕ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕೆಳಗಡೆ 5 ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಆ 5 ಉತ್ತರಗಳಲ್ಲಿ ಅವು 4 ಪ್ರಶ್ನೆಗಳಿಗೆ ಸರಿ ಹೊಂದುವಂತಹ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು. ನಾನು ಇಲ್ಲಿ ಭರ್ತಿ ಮಾಡಿದ್ದೇನೆ ಉತ್ತರವನ್ನು, ಅದನ್ನು ಒಂದೊಂದಾಗಿ ಹೇಳ್ತೀನಿ. ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು. ಇದಕ್ಕೆ ಉತ್ತರ ತಪ್ಪಿನ. 2ನೇದು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು, ಕಾಸು ಕೊಟ್ಟರು. 3ನೇದು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು, ದಾರಿ ಕಂಡುಕೊಂಡರು. 4ನೇ ಪ್ರಶ್ನೆ, ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡೂ ಆಗಿತ್ತು, ಪಾಲಿಶ್. ಸೊ ಇಷ್ಟು ಬಿಟ್ಟ ಸ್ಥಳ ತುಂಬಿರಿ. ಇದಾದ ನಂತರ ಆ ಮೀನಿಗೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ನೀವು ನೋಟ್ಸನ್ನು ಬರೆಯುವಾಗ ಟೆಕ್ಸ್ಟ್ ಬುಕ್ಕನ್ನು ಕೂಡ ಇಟ್ಕೋಬೇಕು. ಮೊದಲನೇ ಪದ ರಾಷ್ಟ್ರಪತಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಅಂದರೆ ರಾಷ್ಟ್ರಪತಿ ಅನ್ನೋ ಪದವನ್ನು ಬಳಸಿಕೊಂಡು ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ನಾನು ಇಲ್ಲಿ ಉದಾಹರಣೆಯಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ಭಾರತದ ರಾಷ್ಟ್ರಪತಿಗಳಾಗಿದ್ದರು ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ನೀವು ಬೇರೆ ರೀತಿಯಾಗಿ ಆ ಪದವನ್ನು ಒಟ್ಟು ಬಳಸಿಕೊಂಡು ಪರಿಪೂರ್ಣವಾದಂಥ ಒಂದು ವಾಕ್ಯವನ್ನು ರಚನೆ ಮಾಡ್ಬೋದು. ಕಾಸು, ಪುಸ್ತಕದ ಪುಟಗಳನ್ನು ಅರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು. ಶಿಸ್ತು, ವಿದ್ಯಾರ್ಥಿಗಳು ಶಿಸ್ತು ಬೆಳೆಸಿಕೊಳ್ಳಬೇಕು. ದಾರಿ, ವಿದ್ಯಾರ್ಥಿಗಳು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು. ಈ ರೀತಿಯಾಗಿ ನಾನು ಒಂದು ಉದಾಹರಣೆಯಾಗಿ ಒಂದೊಂದು ವಾಕ್ಯವನ್ನು ಆ ಪದಗಳನ್ನು ಬಳಸ್ಕೊಂಡು ರಚನೆ ಮಾಡಿದ್ದೇನೆ. ನೀವು ಪರಿಪೂರ್ಣವಾದಂಥ ಸಂಪೂರ್ಣ ಅರ್ಥ ಬರುವಂಥ ಯಾವುದೇ ಆದರೂ ವಾಕ್ಯವನ್ನು ಈ ಪದವನ್ನು ಬಳಸ್ಕೊಂಡು ರಚನೆ ಮಾಡಬಹುದು ಮಕ್ಕಳೇ. ಇನ್ನು ನಂತರ ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಡಾಕ್ಟರ್ ರಾಜೇಂದ್ರ ಪ್ರಸಾದರು ತಮ್ಮನ್ನು ತಾವು ಏನೆಂದು ಹೇಳಿಕೊಳ್ಳುತ್ತಿದ್ದರು? ರಾಜೇಂದ್ರ ಪ್ರಸಾದರು ತಮ್ಮನ್ನು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಇನ್ನು 2ನೇ ಪ್ರಶ್ನೆ, ಪುಸ್ತಕದ ಪುಟಗಳನ್ನು ಅರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಪುಸ್ತಕದ ಪುಟಗಳನ್ನು ಅರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟಗಳನ್ನು ಅರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. 4ನೇ ಪ್ರಶ್ನೆ, ಜಾಮಿಯಾ ಮಿಲಿಯಾ ಎಲ್ಲಿದೆ? ಇದನ್ನು ನಿಮ್ಮ 2ನೇ ವಿಡಿಯೋ ಪಾಠದಲ್ಲಿ ಹೋಮ್ವರ್ಕ್ ಕೂಡ ಕೊಡಲಾಗಿತ್ತು. ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಹಾಕುವವನ ವೇಷ ಹಾಕಿದರು. ಇದು 5ನೇ ಪ್ರಶ್ನೆ. ಇದಾದ ನಂತರ ನೆಕ್ಸ್ಟ್ ಮೇನು, ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಈ ಮೇನು. ಇದರಲ್ಲಿ ಮೊದಲನೇ ಪ್ರಶ್ನೆ, ನೋಡಿ ಮಕ್ಕಳೇ,
ಪುಸ್ತಕಗಳು ಜ್ಞಾನ ಭಂಡಾರ. ಇದಕ್ಕೆ ಉತ್ತರ, ಈ ಮಾತನ್ನು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು. ನಿಮಗೆ ಗೊತ್ತಿದೆ, ಈಗ ಆ ಮಕ್ಕಳು ಪುಸ್ತಕದ ಪುಟಗಳನ್ನು ಅರಿದು ಆ ಕೋಣೆಯಲ್ಲಿ ಚೆಲ್ಲಾಪಿಲ್ಲಿ ಆಗಿತ್ತಲ್ಲ, ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರಿಗೆ ನೀವು ಅರಿದ ಪುಸ್ತಕದ ಪುಟಗಳಿಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಅಂತ ಮಕ್ಕಳಿಗೆ ಹೇಳಿದ ನಂತರ ಅವರೆಲ್ಲರೂ ಕೂಡ ತಾವು ಅರಿದಂಥ ಪುಟಗಳ ಸಂಖ್ಯೆಯನ್ನು ಒಪ್ಕೊಂಡಾಗ ಅವರಿಗೆ ಅಷ್ಟಷ್ಟು ಕಾಸನ್ನು ಕೊಡ್ತಾರೆ. ಅದಾದ ನಂತರ ಮಕ್ಕಳಿಗೆ ಅಪರಾಧಿ ಮನೋಭಾವ ಮೂಡಿಸಬಾರದು ಅಂತ ಆಗ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಆ ಪುಸ್ತಕವನ್ನು ಕುರಿತು ಹೇಳುವಾಗ ಹೇಳ್ತಾರೆ ಈ ಮಾತನ್ನು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಅಂತ. ಇನ್ನು ಎರಡನೇದು, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಅರಿಯುವುದಿಲ್ಲ. ಇದು ಕೂಡ ರಾಜೇಂದ್ರ ಪ್ರಸಾದರಿಗೆ ಮಕ್ಕಳು ಹೇಳ್ತಕ್ಕಂಥದ್ದು. ಅಂದರೆ ಯಾವಾಗ ಆ ಪುಸ್ತಕದ ಪುಟಗಳನ್ನು ಏಕೆ ಅರಿಯಬಾರದು ಅನ್ನೋದ್ರ ಬಗ್ಗೆ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳ್ತಾರಲ್ವ, ಆಗ ಮಕ್ಕಳು ಕೂಡ ರಾಜೇಂದ್ರ ಪ್ರಸಾದರಿಗೆ ಈ ಮಾತನ್ನು ಹೇಳ್ತಾರೆ ಏನಂತ, ತಾತ, ಇನ್ನು ಮುಂದೆ ನಾವೆಂದೂ ಕೂಡ ಪುಸ್ತಕಗಳನ್ನ ಪುಟನ ಅರಿಯೋದಿಲ್ಲ ಅಂತ. ಇದನ್ನು ಕೂಡ ನೋಟ್ಸಿಗೆ ಬರೀಬೇಕು, 2 ಪ್ರಶ್ನೆ ಉತ್ತರಗಳನ್ನು. ನಂತರ ಇದಾದ ನಂತರ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಮೇನು. ಇದರಲ್ಲಿ ಮೊದಲನೇ ಪ್ರಶ್ನೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿರಿ. ಇದಕ್ಕೆ ಉತ್ತರವನ್ನು ನೋಡೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ವ್ಯಕ್ತಿತ್ವ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನವನ್ನು ನಡೆಸಿದವರು. ಇವರು ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಜನರ ಸೇವಕರಾಗಿದ್ದರು. ಇಷ್ಟು ಉತ್ತರವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ವ್ಯಕ್ತಿತ್ವವನ್ನಾಗಿ ಬರೀಬೇಕು ಮಕ್ಕಳೇ. ಇನ್ನು ಎರಡನೇ ಪ್ರಶ್ನೆ, 2-3 ವಾಕ್ಯದ ಪ್ರಶ್ನೆ. ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಡಾಕ್ಟರ್ ಜಾಕೀರ್ ಹುಸೇನ್ ಏನು ಮಾಡಿದರು? ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಡಾಕ್ಟರ್ ಜಾಕೀರ್ ಹುಸೇನ್ರು ಏನು ಮಾಡಿದ್ರಪ್ಪ? ಡಾಕ್ಟರ್ ಜಾಕೀರ್ ಹುಸೇನ್ರು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸರಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು, ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಎಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ ಜಾಕೀರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವವನ ವೇಷದಲ್ಲಿ ಬಂದು ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಕುಳಿತು ವಿದ್ಯಾರ್ಥಿಗಳ ಬೂಟ್ ಪಾಲಿಷ್ ಮಾಡಿದರು. ಈ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿ ಅಂದಿನಿಂದ ನೀಟಾಗಿ ಬಟ್ಟೆ ಬೂಟುಗಳಿಗೆ ಪಾಲಿಷ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದನ್ನು ಕೂಡ ನಿಮಗೆ ಕಳೆದ ತರಗತಿಯಲ್ಲಿ ಸಾರಾಂಶವನ್ನು ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅಂದರೆ ಮಕ್ಕಳಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಅವರೇನು ಮಾಡಿದರು, ಬೂಟ್ ಪಾಲಿಷ್ ಹಾಕುವವನಂತ ಒಂದು ವೇಷವನ್ನು ಹಾಕ್ಕೊಂಡು ಬಂದು ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಕುಳಿತು ಅವರು ಒಂದಿಬ್ಬರಿಗೆ ವಿದ್ಯಾರ್ಥಿಗಳಿಗೆ ಬೂಟ್ ಪಾಲಿಷ್ ಕೂಡ ಹಾಕಲಾಗಿತ್ತು. ಇದು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಡಾಕ್ಟರ್ ಜಾಕೀರ್ ಹುಸೇನ್ರವರು ಮಾಡಿದಂಥ ಒಂದು ಕೆಲಸ. ಇನ್ನು ಮುಂದುವರಿದು ಮೇನ್, ವಚನ ಬದಲಿಸಿ ಬರೆಯಿರಿ. ವಚನ ಅಂದರೆ ನಿಮಗೆ ಗೊತ್ತಿದೆ, ಕನ್ನಡ ಭಾಷೆಯಲ್ಲಿ ಏಕವಚನ ಬಹುವಚನ ಅಂತಿದೆ. ಇದನ್ನು ನೀವು ಅಲ್ಲೇ 3ನೇ ತರಗತಿಯಿಂದಲೇ ತಿಳ್ಕೊಂಡಿದ್ರು. ಅಂದರೆ ಒಂದು ಸಂಖ್ಯೆಯನ್ನು ಸೂಚಿಸಿದಿರೋದು ಏಕವಚನ, ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸಿದಿರೋದು ಬಹುವಚನ. ಇಲ್ಲಿ ಏಕವಚನ ಕೊಟ್ಟಿದ್ರೆ ಅದನ್ನು ಬಹುವಚನ ರೂಪದಲ್ಲಿ ಬರೀಬೇಕು, ಬಹುವಚನವನ್ನು ಕೊಟ್ಟಿರೋದು ಏಕವಚನ ರೂಪದಲ್ಲಿ ಬರೀಬೇಕು. ಇಲ್ಲಿ ಮೊದಲನೇ ಪದ ಗಿಡ, ಇದು ಏಕವಚನ, ಅಂದರೆ ಒಂದು ಇದ್ದರೆ ಗಿಡ ಅಂತ ಕರಿತೇವೆ, ಒಂದಕ್ಕಿಂತ ಹೆಚ್ಚು ಇದ್ದರೆ ಗಿಡಗಳು ಅಂತ ಕರಿತೇವೆ. ಅದೇ ರೀತಿಗೆ ಎರಡನೇದು ತಮ್ಮಂದಿರು. ತಮ್ಮಂದಿರು ಅಂದರೆ ಇದು ಬಹುವಚನ, ಬಹಳ ಜನ ತಮ್ಮಂದಿರು ಇದ್ದರೆ ತಮ್ಮಂದಿರು ಅಂತ ಕರಿತೀವಿ. ಒಬ್ಬ ಇದ್ದರೆ ಅವನನ್ನು ತಮ್ಮ ಅಂತ ಕರಿತೀವಿ, ಅಂದರೆ ಇದು ಬಹುವಚನ ಇದೆ, ಇದನ್ನು ಏಕವಚನದಲ್ಲಿ ತಮ್ಮ ಅಂತ ಕರೀತೇವೆ. ಪತ್ರಗಳು, ಲೆಟರ್ಸ್, ಒಂದಿದ್ದರೆ ಪತ್ರ ಅಂತ ಕರಿತೇವೆ, ಅಂದರೆ ಇದರ ಏಕವಚನ ರೂಪ ಪತ್ರ. ನೆಕ್ಸ್ಟ್ 4ನೇದು ಮಗು, ಇದರ ವಚನ ಬದಲಿಸಿ ಅಂದರೆ ಮಗುಗಳು ಆಗುತ್ತಲ್ವ ಮಕ್ಕಳೇ? ಅಲ್ಲ, ಗಳು ಅಲ್ಲ, ಮಗುಗಳು ಅಲ್ಲ, ಮಕ್ಕಳು, ಇದರ ಬಹುವಚನ ರೂಪ. ಸೊ ಇಷ್ಟು ವಚನ ಬದಲಿಸಿ. ಇನ್ನು ಮೇನಿಗೆ ಬಂದರೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಅಂದರೆ ಅಲ್ಲಿ ಪ್ರಶ್ನೆ ಯಾವ ಲಿಂಗ ಕೊಟ್ಟಿರ್ತಾರೋ ಅದರ ವಿರುದ್ಧ ಲಿಂಗವನ್ನು ಬರೀಬೇಕು. ಅಂದರೆ ಪುಲ್ಲಿಂಗ ಕೊಟ್ಟಿದ್ರೆ ಅದರ ಸ್ತ್ರೀಲಿಂಗಕ್ಕೆ ಬರೀಬೇಕು, ಒಂದು ವೇಳೆ ಸ್ತ್ರೀಲಿಂಗ ಕೊಟ್ಟಿದ್ದರೆ ಪುಲ್ಲಿಂಗಕ್ಕೆ ಬರೀಬೇಕು. ಇದು ಕೂಡ ಲಿಂಗಗಳ ಬಗ್ಗೆ ನೀವು ಈಗಾಗಲೇ 5ನೇ ತರಗತಿಯಲ್ಲಿ ಅಥವಾ 4ನೇ ತರಗತಿಯಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರ. ಅವನು, ಇಲ್ಲಿ ಒಂದೇದು ಅವನು ಅಂತ ಇದೆ, ಇದು ಯಾವ ಲಿಂಗ? ಪುಲ್ಲಿಂಗ. ಹಾಗಾದರೆ ಅದರ ಸ್ತ್ರೀಲಿಂಗ ರೂಪ ಅವಳು. ಎರಡನೇದು ಇವನು ಅಂತ ಇದೆ, ಇದು ಪುಲ್ಲಿಂಗ, ಇದರ ಸ್ತ್ರೀಲಿಂಗ ರೂಪ ಇವಳು. ಮೂರನೇದು ಗೌಡ, ಇದರ
ಸ್ತ್ರೀಲಿಂಗ ರೂಪ ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳೋಣ. ಗೌಡ ಇದರ ಸ್ತ್ರೀಲಿಂಗ ರೂಪ ಗೌಡತಿ ಆಗುತ್ತೆ. ಗೌಡತಿ. ಗೆಳೆಯ ಅಂತ ಇದ್ದರೆ ಅದು ಗೆಳತಿ ಆಗುತ್ತೆ. ಇದರ ಸರಿ ಮಾಡ್ಕೊಳ್ಳಿ ಮಕ್ಕಳೇ, ನೋಟ್ಸ್ ಬರೆಯುವಾಗ ಗೌಡ ಗೌಡತಿ ಅಥವಾ ಗೆಳೆಯ ಗೆಳತಿ ಆಗುತ್ತೆ. ಇನ್ನು 4ನೇದು ಶರಣ. ಇದು ಪುಲ್ಲಿಂಗ ಇದೆ, ಇದರ ಸ್ತ್ರೀಲಿಂಗ ರೂಪ ಶರಣೆ. ಸೊ ಇಷ್ಟು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಮುಂದುವರಿದು ಇಷ್ಟೊಂದು ಮೇನ್, ಆ ಮೇನಿಂದ ವಿವರ ತಿಳಿಯರಿಂದ ಇಲ್ಲಿವರೆಗೂ ಕೂಡ ನೀವು ನೋಟ್ಸಿಗೆ ಬರಿಬೇಕಾಗತ್ತೆ ಮಕ್ಕಳೇ. ಸೊ ಇಷ್ಟು ಇರಲಿ ಈ ತರಗತಿಯಲ್ಲಿ. ಇದನ್ನೆಲ್ಲ ಪೂರ್ತಿ ನೋಟ್ಸ್ ಬರೀರಿ. ನೋಟ್ಸ್ ಬರೆದು ನೆಕ್ಸ್ಟು ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಅದಾದ ನಂತರ ನೀವು ಮಂಗಳವಾರ ನನಗೆ ನೋಟ್ಸನ್ನು ಸೆಂಡ್ ಮಾಡಬೇಕು ಎಲ್ಲರೂ ಕೂಡ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಷ್ಟಿರಲಿ. ಮುಂದಿನ ತರಗತಿಯಲ್ಲಿ ಒಂದು ಹೊಸ ಪಾಠ ಅಥವಾ ಪದ್ಯದೊಂದಿಗೆ ನಾವು ಭೇಟಿಯಾಗೋಣ. ಧನ್ಯವಾದಗಳು ಮಕ್ಕಳೇ, ಎಲ್ರಿಗೂ ಕೂಡ ಧನ್ಯವಾದಗಳು.